ಈಗ ಒಂದು ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗೈತೆ ನೋಡಿ. ಏನು ಅವತ್ತು ಮಳೆ ಬಂದ ಹೋದಾಗ್ನಿಂದ ಈ ಕಡೆಗೆ ಮಳೆನೂ ಬರತ್ತಿಲ್ಲ, ಬಿಸಿಲು ಇದ್ದಿದ್ದಿಲ್ಲ. ಇವತ್ತು ಬಿದ್ದೈತೆ. ಆಮೇಲೆ ಹೋಗಿ ಸಿದ್ದವ್ರ ಕೊಟ್ಟಿಗೆಯಿಂದ ಸಗಣ ತಗೊಂಡು ಬರ್ತೀನಿ ತಡಿ. ಹೊರಗಿಂದ ಅಂಗಳ ನೋಡೋಕ್ಕಾಗತ್ತಿಲ್ಲ. ಅವತ್ತು ಮಳೆ ಬಂದು ಎಲ್ಲ ಕಚ್ಕೊಂಡು ಹೋಗ್ಬಿಟ್ಟೈತದು. ನೀರು ನಿಂತು ಡಿಪ್ಳ ಎಲ್ಲ ಇದ್ದಿದ್ದ. ಹೋಗಿ ಸಗಣ ತಗೊಂಬಂದು ಸಾರಿಸ್ತೀನಿ. ಜಂಪರಿಂದ ಒಂದು ಸ್ವಲ್ಪ ಹೊಲಿಗೆ ಬಿಚ್ಕೊಂಡಿದ್ವು. ಸೂಜಿ ಎಲ್ಲಿಟ್ಟೇನೆ ಏನು ನಾನು. ಜಂಪರ್ ಇದ್ರಾಗೈತೆ ಬ್ಯಾಗ್ ಒಳಗೆ. ಸೂಜಿ ತಡಿ, ಇಲ್ಲಿ ಕಿಟಕಿ ಆಗೇನಾದ್ರೆ ಇಟ್ಟಿನ ನೋಡೋಣ. ಅವಸರದಾಗ ಎಲ್ಲೆಲ್ಲಾದ್ರೂ ಇಟ್ಬಿಡ್ತೀವಿ, ಆಮ್ಯಾಗ ಬೇಕಾದಾಗ ಸಿಗೋದೇ ಇಲ್ಲ ಅವು. ಆ ಡಬ್ಯಾಗ ಈ ಡಬ್ಯಾಗ ಹುಡುಕ್ ಸಾಕಾಗೋತಾವೆ. ಎಲ್ಲಿಟ್ಟೇನ ಏನು. ಜಂಪರಿನೂ ಹೊಲಿಗೆ ಅವು ಬಿಚ್ಕೊಂಡಿದ್ವು. ಈಗೇನು ಕೆಲಸ ಇಲ್ಲ ಏನಿಲ್ಲ. ಒಂದು ಸ್ವಲ್ಪ ಹೊಲ್ದಿಡೋಣಂತ ನೋಡಾತೀನಿ, ಸಿಗಾತಾನೆ ಇಲ್ಲ. ತಡಿ ನೋಡೋಣ. ಹೊರಗಡೆಗೆ ಹೋಗಿ ಅವು ಕೋಳಿ ಹುಂಜ ಎಲ್ಲಿ ಹೋಗಿದಾವೇನೋ, ಅವಕ್ಕೊಂದು ಸ್ವಲ್ಪ ಅಕ್ಕಿ ಹಾಕಿ ಬರ್ತೀನಿ. ಅಡುಗೆ ಮಾಡೋದೊಂದು ಐತೆ, ರಾತ್ರಿಗೆ ಸಾರು ಐತೆ. ಏನು ಅನ್ನಕ್ಕೊಂದಿಡೋದು, ಆಮೇಲೆ ಬಿಸಿದು ಮಾಡ್ಕೊಂಡು ತಿಂದ್ರೆ ಆಕೈತಿ. ಬರೀ ರಾತ್ರಿ ಉಳಿದಿರೋದು ಮಧ್ಯಾಹ್ನ ತಿನ್ನೋದು, ಮಧ್ಯಾಹ್ನ ಉಳಿದಿರೋ ರಾತ್ರಿ ತಿನ್ನೋದು, ಹಿಂಗೆ ಆಗತೈತೆ. ಆಮ್ಯಾಗ ಒಂದು ಲೋಟ ಇಟ್ಕೋತೀನಿ, ಬಿಸಿದು ಊಟ ಮಾಡೋಕೆ ಆಕೈತೆ. ರಾತ್ರಿದ ಸಾರು ಐತೆ. ಮತ್ತು ಮತ್ತು ಈಗ ಮಾಡಿಟ್ರೆ ಈ ಚಳಿಗಾಲದೊಳಗೆ ಬಿಸಿದ ಅನ್ನ ಊಟ ಮಾಡ್ಬೇಕು ಅನ್ನಿಸ್ತೈತೆ. ನಾನು ಮತ್ತು ಒಬ್ಳಿಗೆ ಉಳಿತೈತೆ. ಅದು ಎಷ್ಟು ಕಡಿಮೆ ಹಾಕಿದ್ರು ಉಳಿತೈತೆ ಅದು ಅನ್ನ. ಏನು ಮಾಡೋದು, ಮತ್ತು ಚೆಲ್ಲಾಕು ಮನ್ಸು ಬರೋದಿಲ್ಲ. ಅದಕ್ಕೆ ಎಷ್ಟಾದರೂ ಇರಲಿ ಅದನ್ನು ಊಟ ಮಾಡಿಬಿಡ್ತೀನಿ ನಾನು. ಕ್ವಾ 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 ಹೊರಗಿಂದ ಕೂಗಿದ್ರನ್ನ ಬರೋದಿಲ್ಲವು, ಇಲ್ಲಿಂದ ಕೂಗಿದ್ರೆ ಬರ್ತಾವೆ. ಬಟ್ಟಲ್ದಾಗ ಅಕ್ಕಿ ತೊಗೋತೀನಿ ಅಂದ್ರೆ ಎಲ್ಲಿ ಚೀಲ್ದಾಗಿದ್ದಾವ ಏನು. ಗಿರಿಜವ್ವ ಸಿದ್ದು ಏನು ಕನಸ ಇಲ್ಲ. ಏನು ಹೊಲಕ್ಕೆ ಬರತ್ತಾರ ಇಲ್ಲ, ರಾಜು ಹೋಗ್ತಾನಂತ ಹೇಳಿದ್ರು. ಏನು ಕಳಿಸ್ಕೊಟ್ರೆ ಏನು ಮಾಡಿದ್ರೆ ಏನು, ಬಂದ್ರನ ಗೊತ್ತಾಕೈತೆ. ನೋಡೋಣ, ರಾಜು ಹೋದ್ನ ಅಂತ ಕೇಳ್ತೀನಿ. ಕೊಟ್ಟಿಗೆ ಹತ್ರಕ್ಕೆ ಈಗ ಸಗಣಿ ತರಕ್ಕೆ ಹೋದಾಗ ಗೊತ್ತಾಕೈತೆ ಹೊಲಕ್ಕೆ ಬಂದಿದ್ದಾರ ಇಲ್ಲ ಅನ್ನೋದು. ಕ್ವಾ 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 ಎಲ್ಲೋಗಿದ್ದಾವ ಏನು. ಆಗ ಆ ಕಡೆಗೆ ದೂರ ಹೊಲ್ದಾಗ ಹೋಗ್ತಾವೆ. ಅಲ್ಲಿ ಏನಿರ್ತೈತೆ ಏನು ಅಂಥದ್ದು. ಇಲ್ಲಿ ಮನೆ ಹತ್ರಕ್ಕೆ ಇರೋದು ಬಿಟ್ಟು ಅಲ್ಲಿ ಹೋಗ್ತಾವೆ. ದಿನ ಹಾಲು ಕರೆದು ಅಕ್ಕಿ ಹಾಕೋದು ಇವಕ್ಕೆ. ತನ್ನ ಹೊಟ್ಟೆಗೆ ತಿನ್ನೋದು ಅರಿವು ಇರೋಲ್ಲ ಅಂದ್ರೆ ಏನು ಮಾಡೋಕ್ಕಾಕೈತೆ ಹೇಳಿ. ಸರಿ ಇಡ್ತೀನಿ ಅಕ್ಕಿ, ಆಮೇಲೆ ಬಂದ್ರನ ಹಾಕಿದ್ರೆ ಹಾಕೈತೆ. ಓ, ನಾನು ಆ ಕಡೆ ಕೂಗಾತೀನಿ ಕ್ವಾ ಕ್ವಾ ಅಂದ್ಕೊಂಡು ಇವು ಈ ಕಡೆನ ಬರತ್ತಾವ. ಸುಂದ್ರಮ್ಮ, ಸುಂದ್ರಿ ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ಈತಲ ಕಡೆಗಿದ್ರ? ಬರ್ರಿ ಅಕ್ಕಿ ಹಾಕಿ, ನಂದು ಮತ್ತೆ ಕೆಲಸ ಐತೆ. ಅನ್ನಕ್ಕೆ ಇಡಬೇಕು, ಸಾರ್ಸಾಕ ಸಗಣಿ ತೊಗೊಂಡು ಬರಕ್ಕೆ ಹೋಗ್ಬೇಕು. ಕ್ವಾ ಕ್ವಾ ಅಲ್ಲೇ ಇರಿ, ನಾನು ಬರ್ತೀನಿ. ನಮ್ಮ ಸುಂದ್ರಮ್ಮ ಇತ್ತೀಚೆಗೆ ಮೊಟ್ಟೆ ಇಡತೈತೆ. ಅದಕ್ಕೆ 3 ಹೊತ್ತು ಅಕ್ಕಿ ಹಾಕೊಂತಿರತ್ತೀನಿ ಅದಕ್ಕೆ. ಪಾಪ ಮತ್ತೆ ಮೊಟ್ಟೆ ಹಾಕಿದ್ರೆ ಹೊಟ್ಟೆಗೆ ಚೆನ್ನಾಗಿ ಉಣ್ಕೊಂಡಿರ್ಬೇಕು. ಇರಿ ನಿಮ್ಗೆ ಕೊಡಾಕಂತಾನೆ ತಗೊಂಡು ಬಂದಿನಿ ಅಕ್ಕಿ. ತಿನ್ರಿ. ಹಾಗೆ ಇದು ನೋಡಿ, ಯಾಕೆ ಹಂಗೆ ನಿಂತ್ಕೊಂಡೈತೆ? ತಿನ್ನ ನೀನು. ತಿನ್ನೋದಿಲ್ಲ, ಹೊಟ್ಟೆ ತುಂಬ್ಕೊಂಡು ಬಂದಿರ್ತೈತೇನು ಏನು. ಅದಕ್ಕೆ ತಿನ್ನಕ್ಕೆ ಬಿಟ್ಟು ತಾನು ಸುಮ್ಮನೆ ನಿಂತ್ಕೊಂಡೈತೆ ಏನೋ. ಇದು ಪ್ರಾಣಿಗಳಿಗೂ ಭಾಳ ಬುದ್ಧಿ ಇರ್ತೈತೆ ನೋಡಿ. ಎಷ್ಟೈತೆ. ಇನ್ನೂ ಸ್ವಲ್ಪ ಹಾಕ್ತೀನಿ ತಡಿ. ಅಷ್ಟು ಖಾಲಿ ಮಾಡಿರಿ, ಆಮೇಲೆ ಬೇಕಿದ್ರೆ ಮತ್ತೆ ಹಾಕ್ತೀನಿ. ಇಟ್ಟು ಸಗಣ ತೊಗೊಂಡು ಬರ್ತೀನಿ ಹೋಗಿ. ಮತ್ತು ಈಗೇನು ಅಷ್ಟು ಬಿಸಿಲಿಲ್ಲ, ಆಮೇಲೆ ಬಿಸಿಲಾದ್ರೆ ಕಷ್ಟ ಆಕೈತೆ. ಅನ್ನಕ್ಕೆ ಇಟ್ಟಾಗ ಹೋಗೋಣ, ಏನು ಮಾಡೋಣ. ಅನ್ನ ಆಗೋವರೆಗೂ ನಿಲ್ಬೇಕೀಗ. ಸಗಣ ತೊಗೊಂಡು ಬಂದನ ಅನ್ನಕ್ಕೆ ಇಟ್ಟರೆ ಹಿಂಗಿರುತ್ತೆ. ಆಮೇಲೆ ಆ ಕಡೆಗೆ ಹೋಗೋಕ್ಕಾಗೋದಿಲ್ಲ, ಏನಿಲ್ಲ. ಹೋಗಿ ಬರ್ತೀನಿ ತಡಿ. ಹೆಂಗೈತಪ್ಪಯ್ಯ ನಮ್ಮ ಮನೆ? ಮುಂಜಾನೆ ನಾವು ಅವಸರದಾಗ ಹಂಗೆ ಹೋಗ್ಬಿಟ್ಟು ಕರೆದ್ರೂ ಬಂದಿಲ್ಲ. ಚಾ ಮಾಡ್ತೀನಿ ಬಾರಪ್ಪಯ್ಯ ಅಂದ್ರೂ ಹಂಗೆ ಹೋಗ್ಬಿಟ್ಟು ಕಾರ್ನಾಗ ಕುತ್ಕೊಂಡು ಹಂಗೆ ಹೋದೆ. ಅದಕ್ಕೆ ಕರ್ಕೊಂಡು ಬಂದಿ ನಿನಗೆ. ಮತ್ತು ಇನ್ನೊಂದ್ಸಲ ಬಂದರೆ ಗೊತ್ತಾಗಬೇಕಲ್ಲ ಇದೇ ನಮ್ಮ ಮನೆ ಅಂತೆ. ಬರಾಕ್ ಚಲೋ ಆಕೈತೆ. ಗೊತ್ತಾತ್ ಬಿಡ್ರಿ ಕರೆಕ್ಟ್ ಲೊಕೇಶನ್. ಅದು ಮಾರ್ನಿಂಗ್ ಲೇಟಾಗಿ ಎದ್ದಿದ್ದೆ ನಾನು. ಅವಾಗ ಅನ್ನಂಗೆ ಕಾಲ್ ಬಂತು, ಹಿಂಗೆ ಮತ್ತು ರಾಜು ಅನ್ನೋರು ಊರಿಗೆ ಹೋಗ್ಬೇಕು, ಅವರಿಗೆ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಬರಕ್ಕೆ ಹೋಗ್ಬೇಕಂತ ಹೇಳ್ದೆ. ಅವಾಗ ಅವಸರದಾಗ ರೆಡಿಯಾಗಿ ಬಂದೆ ನಾನು. ಅದ್ರಾಗ ಮನೆ ಬೇರೆ ಗೊತ್ತಿಲ್ಲ, ಲೊಕೇಶನ್ ಹಾಕೊಂಡು ಬಂದ. ಹಾಗಾಗಿ ಲೇಟ್ ಆಯ್ತು ನಾನು ಬರೋದು. ಒಳಗದು ಬರೋಕ್ಕಾಗಲಿಲ್ಲ. ಹೆಂಗೋ ಗೊತ್ತಾದ್ ಬಿಡ್ರಿ. ಈಗ ಇಪ್ಪಟ್ಟು ಬರ್ತಾ ಇರ್ತೀನಿ. ನೀವು ಏನಾದರೂ ಸಣ್ಣ ಪುಟ್ಟ ಇದ್ರೆ ಕೆಲಸ ಹೇಳ್ರಿ, ನಾನು ಊರಾಗ ಇರ್ತೀನಿ. ಏನಾದರೂ ತರೋದಿದ್ರೆ ತಂದ್ಕೊಟ್ಟು ಹೋಗ್ತೀನಿ. ಆಯ್ತು ಹೇಳಪ್ಪಯ್ಯ. ಹಂಗೇನಾದ್ರೆ ಇದ್ರೆ ಫೋನ್ ಮಾಡ್ತೀವಿ ತಗೋ. ಫೋನ್ ಐತೆ ನಮ್ಮದು. ಈಗ ಸಂದೊಂದು ತಂದು ಕೊಟ್ಟಿದ್ದಾನೆ ರಾಜು. ಹೌದಾ? ಮತ್ತು ಅದ್ರಾಗ ನನ್ನ ನಂಬರ್ ಸೇವ್ ಮಾಡ್ಕೊಳ್ರಿ. ಯಾವಾಗಾದ್ರೆ ಏನಾದರೂ ಕೆಲಸ ಇದ್ರೆ ಹೇಳ್ರಿ. ನಾನು ಇಲ್ಲ ನಮ್ಮ ಅಣ್ಣ ಇದ್ದೇ ಇರ್ತೀವಿ. ಫೋನ್ ಮಾಡ್ರಿ ತಪ್ಪದೇನ. ಮತ್ತೆ ಯಾಕೆ ಹೇಳ್ಬೇಕು ಇವ್ರಿಗೆ ಯಾಕೆ ತೊಂದರೆ ಕೊಡಬೇಕು ಆ ಥರ ಎಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಹೇಳಪ್ಪ, ಹಂಗೇನಾದ್ರು ಇದ್ರೆ ಫೋನ್ ಅಷ್ಟೇ ತಗೋ. ಈಗೇನು ಸದ್ಯಕ್ಕೆ ಏನು ಕೆಲಸ ಇಲ್ಲ. ಗೊಬ್ಬರ ಹಾಕೊಂಡು ಬರೋದು ಆ ಥರ ಏನಾದರೂ ಇದ್ರೆ ಹೇಳ್ತೀವಂತೆ. ನನ್ನ ಮಗ ಬೇರೆ ಅಲ್ಲ, ನೀವು ನನ್ನ ಮಕ್ಕಳು ಬೇರೆ ಅಲ್ಲಪ್ಪ. ಖರೆ ಹೇಳ್ಬೇಕಂದ್ರೆ ನನ್ನ ಮಗ ಎಲ್ಲೋ ದೂರದಾಗಿದ್ರು, ಇಲ್ಲ ಎಲ್ಲೋ ಹತ್ತಿರದಾಗ ನಿಮ್ಮ ರೂಪದಾಗಿದ್ದಾನೇನೋ ಅಂತ ಅನಿಸ್ತೈತೆ ನನಗೆ. ಅಂತ ಸ್ನೇಹ ಸಂಬಂಧ ಬೆಳಗಾನ ಬೆಳೆಸಿದ ನನ್ನ ಮಗ ಈ ಕೆಲಸ ಹೇಳಿದ್ರೆ ಆಗೋದಿಲ್ಲ ಅಂತ ಅನ್ನೋರು ಯಾರು ಇಲ್ಲಪ್ಪಯ್ಯ. ಅವರು ಬಳಗದಾಗ ಇಲ್ಲ ಆಗೋದಿಲ್ಲ ಅಂತನೂ ಅನ್ನೋದಿಲ್ಲ. ಆಂಟಿ ಇವತ್ತಿಲ್ಲ ನಾಳೆ ಮಾಡಿಕೊಟ್ಟ ಹೋಗ್ತಾರೆ, ಇಲ್ಲ ತಂದು ಕೊಡೋದು ಆ ಥರ. ಒಟ್ಟು ಅವ್ನು ಇಲ್ಲ ಅಂತಂದ್ರು ನೀ ಏನು ಅದಕ್ಕಿದಕ್ಕೆ ಕಡಿಮೆ ಮಾಡಲ್ಲ ನೋಡೋಣ.
ಅಲ್ಲಿಂದನೇ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾನೆ ನೋಡು ಅಂತ ನನ್ನ ಮಗ. ಏನು ಇಷ್ಟು ದಿನ ಇದ್ದಿದ್ದು ಹೋಗಿದ್ದಾನೆ, ಈಗ ಒಂದೆರಡು ದಿನ ಹಳ ಹಳ ಅನಿಸ್ತೈತೆ. ಏನು ಮಾಡೋದು ಮತ್ತೆ, ದೇಶಕ್ಕೆ ಸೇವೆ ಮಾಡಕ್ಕೆ ಕಳಿಸ್ಲೇಬೇಕು. ಕಳಿಸಿದ್ದೀವಿ ಅಂದ್ಮ್ಯಾಗ ಈಗ ರಿಟೈರ್ಮೆಂಟ್ ಅದೇನೋ ತೊಗೊಂಡು ಬರ್ತಾರೆ ನೋಡಿ, ಅಲ್ಲಿ ಮಠ ಕಾಯ್ಬೇಕು ಮತ್ತೆ ಏನು ಮಾಡಕ್ಕೆ ಬರ್ತೈತೆ. ಹೌದ್ರಿ ಆಂಟಿ. ರಾಜು ಅಣ್ಣನ ಒಳ್ಳೆ ಗುಣಕ್ಕ ಎಲ್ಲರೂ ಸೋಲ್ತಾರ್ರಿ. ಯಾಕಂದ್ರೆ ಬಡವರಿಗೆ ಹೆಲ್ಪ್ ಮಾಡಿರೋದು ಎಲ್ಲ ನೋಡಿದೀವಿ ನಾವು ನಮ್ಮ ಕಣ್ಣಾರೆ. ಮತ್ತು ನಮಗೂ ಒಂದು ಕಾಲದಲ್ಲಿ ತುಂಬಾನೇ ಹೆಲ್ಪ್ ಮಾಡಿದಾರೆ ಅವ್ರು. ಹಂಗಾಗಿ ನಾವು ಏನು ಹೇಳಿದ್ರು ಇಲ್ಲ ಅಂತ ಅನ್ನೋದಿಲ್ಲ. ಒಂದು ವೇಳೆ ನಮ್ಮ ಕೆಲಸ ಇದ್ರು ಅದನ್ನೆಲ್ಲ ಬಿಟ್ಟು ಬರ್ತೀವಿ ಹೊರತು ಇಲ್ಲ ಅಂತ ಅನ್ನೋದಿಲ್ಲ ಆಂಟಿ. ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು. ಹ್ಞೂನಪ್ಪ, ಅದೊಂದು ಒಳ್ಳೆ ಗುಣ ಐತೆ ನನ್ನ ಮಗನಲ್ಲಿ. ಭಾಳ ಸತಿ ನೋಡಿ ನಾನು. ಗಂಗಾ ಚಾಗಿಟ್ಟಿರಿ. ಚಾಯ್ನ್ ಬ್ಯಾಡ್ರಿ ಆಂಟಿ, ಅಲ್ಲಿ ಕುಡ್ದು ಬಂದಿದೀವಲ್ಲ ಸಾಕ್ರಿ. ನೀರಷ್ಟೇ ಕೊಡ್ರಿ ಒಂದು ಗ್ಲಾಸ್. ನೀರು ಕೊಟ್ಟಿಲ್ರಿ? ಆರ್ತಿ ಒಂದು ಗ್ಲಾಸ್ ನೀರು ತಗೊಂಡು ಹೋಗ. ಆಯ್ತಕ್ಕ. ಇರ್ಲಿ ಕುಡಿಯಪ್ಪ, ನಮ್ಮ ಮನೆಗೆ ಯಾವಾಗ ಕುಡಿಬೇಕು ಹೇಳಿ ನಿಂಚ. ನಮ್ಮ ಆರ್ತಿ ಮಾಡಿದಾಳೆ, ಆಶೆ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಮಾಡಿದಾಳೆ. ಒಂದು ಸ್ವಲ್ಪ ಕುಡಿ, ಭಾಳ ಬೇಡ. ಓಹೋ, ನಮ್ಮ ಹುಡುಗಿ ಮಾಡಿದಾರ? ಹಂಗಾದ್ರೆ ನಾನು ಯಾಕೆ ಬೇಡ ಅನ್ಲಿ? ಆಯ್ತು ಹೇಳ್ರಿ ಆಂಟಿ, ಕುಡಿತೀನಿ. ನೀವು ಇಷ್ಟು ಪ್ರೀತಿಯಿಂದ ಕುಡೀರಿ ಅಂತ ಹೇಳಿದ್ರೆ ಹೆಂಗ್ ಕುಡಿದಂಗೆ ಹೋಗಕ್ಕಾಕೈತೆ ಹೇಳ್ರಿ. ಚಾ ಕೊಡ್ರಿ ಒಂದು ಸ್ವಲ್ಪ. ಆತೇಳಪ್ಪ. ಆರ್ತಿ ಹೋಗವ. ಎಷ್ಟು ಒಂದು ಲೋಟ ಇಟ್ಟಿದ್ದಿ, ಅದ್ರಾಗ ಉಳಿದ್ರೆ ಒಂದು ಚೂರ ಹಾಕಿ ನಂಗೆ ತೊಗೊಂಡು ಬಾ. ಇಲ್ಲ ಅಂತಂದ್ರೆ ಬೇಡ, ನಂಗೇನು ಕುಡಿಬೇಕಂತ ಏನಿಲ್ಲ. ಸಾಯಂಕಾಲ ಕುಡಿತೀನಿ ನಾನು. ಅಲ್ಲಿ ಮತ್ತೆ ಬೇಡ ಅಂತನ ಹಾಲಿನ ಚಾ ಕರೆ ಚಾ ಇಸ್ಕೊಂಡು ಕುಡಿದೀವಿ ನಾವು. ಆಯ್ತು ತಗೊಳ್ರಿ ಅತ್ತೆ, ತೊಗೊಂಡು ಬರ್ತೀನಿ. ಈಗ ಎಲ್ಲಿರೋದಪ್ಪ ನೀವು? ನಾವಿಲ್ಲ ಪಟ್ಟಣದಾಗ ಇದೀವ್ರಿ. ಬರ್ರಿ ಯಾವಾಗಾದ್ರೂ ಬಂದ್ರ. ಇಲ್ಲಿ ಪಟ್ಟಣದಾಗ ಇದ್ದೀರಿ? ಆತೇಳಪ್ಪ, ಬರ್ತೀವಿ. ಎಲ್ಲಿ ನಾವು ಅರ್ಜೆಂಟ್ನಾಗ ಬಂದಿರ್ತೀವಿ. ಬರಾಬರ ಸಂತೆ ಮಾಡ್ಕೊಂಡು ಎಲ್ಲಿ ಬಸ್ ತಪ್ತೈತೆ ಅನ್ನೋದು ಬರೋದು ಹಂಗೆ ಆಕೈತೆ. ರಾಜುನು ಭಾಳ ಸತಿ ಹೋಗೋಣ ಬಾರಮ್ಮ, ಇಲ್ಲ ಐತೆ. ಒಂದ್ಸತಿ ಗಾಡಿ ಮೇಲೆ ಬಂದಿದ್ವಿ, ಮೆಣಸಿನ್ಕಾಯಿ ಅದು ತೊಗೊಂಡಿದ್ವಿ. ಮತ್ತು ಆ ಚೀಲ ಎಲ್ಲ ತೊಗೊಂಡು ಎಲ್ಲಿ ಹೋಗೋದಂತೆ ಹಂಗೆ ಬಂದ್ಬಿಟ್ವಿ ನಾವು. ಇಲ್ಲಾಂದ್ರೆ ಬರ್ತಿದ್ವಿ. ನೋಡೋಣ ತಗೋ, ಬರೋದಿದ್ರೆ ಫೋನ್ ಮಾಡ್ತೀವಿ ಅಂತ ತಗೊಳಪ್ಪ. ಆಯ್ತು ರೀ ಆಂಟಿ, ಬರ್ರಿ. ನಾನು ಒಂದು ತಿಂಗಳು ಇರ್ತೀನಿ ಇವಾಗ. ನೀವು ಯಾವತ್ತು ಬರ್ತೀರಿ ಹೇಳ್ರಿ, ಬಂದು ಕರ್ಕೊಂಡು ಹೋಗ್ತೀನಿ ನಾನು. ಒಯ್ನಿ ನೀವು ಬರಲೇಬೇಕು. ಹುಡುಗರಿಗೆ ಅಂಕಲ್ ಎಲ್ಲರೂ ಬರ್ರಿ. ಬರ್ತೀವಿ ತಗೊಳ್ರಿ. ಬರೋದಿದ್ರೆ ಫೋನ್ ಮಾಡ್ತೀವಿ ತಗೋಪ್ಪ. ನಮ್ಮ ಫೋನ್ ನಂಬರ್ ಕೊಡಕ್ಕೆ ಫೋನ್ ಎಲ್ಲಿ ಕಿಶಾಗಿಂದ ಒಯ್ದ್ಬಿಟ್ಟೈತೆ ಏನು ಅದು ಹೇಳ್ತೀನಿ. ಇಲ್ಲಿ ಫೋನ್ ಅದು ಮಾಡಕ್ಕೆ ಬೇಕಾಕೈತೆ. ಮನ್ಯಾಗ ಇಟ್ಟು ಹೋಗಂದ್ರು ಕಿಶಾದಾಗ ಹಾಕೊಂಡು ಹೋಗ್ಬಿಡ್ತಾರೆ. ಗಂಗಾ, ನಮ್ಮ ಫೋನ್ ನಂಬರ್ ನೆನಪೈತೆ? ನೆನಪಿದ್ರೆ ಒಂದು ಚೀಟಾಗಿ ಬರ್ದು ಕೊಡ್ತೀನಿ ನೋಡವ. ಪಾಪ ಮತ್ತೆ ಇನ್ನೊಂದ್ಸಲ ಫೋನ್ ಮಾಡ್ಬೇಕಾದ್ರೆ ಬೇಕಾಕೈತೆ. ಮತ್ತು ಅವ್ನ ಫೋನ್ ನಂಬರು ನಮ್ದು ಯಾವ್ದಾದ್ರ ಪಟ್ಟಿ ಐತೆ ನೋಡೋದು ಸಣ್ಣದು ಫೋನ್ ನಂಬರಿಂದ, ಅದ್ರಾಗ ಬರ್ದಿಟ್ಕೊಳ್ಳೋಣ. ಚೀಟಿ ಒಳಗೇನು ಬರ್ದು ಕೊಡೋದು ಬ್ಯಾಡ್ರಿ ಅತ್ತೆ. ಅವ್ರ ಮೊಬೈಲಲ್ಲಿ ನಮ್ಮ ನಂಬರ್ ಸೇವ್ ಮಾಡಿ ಅದರಿಂದ ಮಿಸ್ ಕಾಲ್ ಕೊಟ್ರೆ ನಮ್ಮ ಮೊಬೈಲಲ್ಲೂ ಅವ್ರ ನಂಬರ್ ಸೇವ್ ಆಗ್ತೈತೆ. ಅಯ್ಯೋ ಶಿವನೇ, ಹಿಂಗೂ ಐತೇನೆ. ಆತ ತಗೋರಿ, ಹಂಗೆ ಮಾಡ್ರಿ. ನಾನು ಹೋಗ್ತಾ ಇದ್ದೀನಿ. ಇವ್ರೇನು ಇನ್ನೂ ಬರತಾನೆ ಇಲ್ಲಲ್ಲ. ಚಾ ಕೊಟ್ಟು ಹೋದವ್ರು ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಮುಖ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಈಗೇನು ಮಾಡೋದು? ಇನ್ನೇ ನಂಬರ್ ಹೇಳ್ರಿ. ನಂಬರಾ 9845. ಅಯ್ಯೋ, ನನಗೂ ಅಷ್ಟು ನೆನಪು ಬರತ್ತಿಲ್ಲ. ಆರ್ತಿ, ನೀನು ನಿನ್ನೆ ಹೇಳಿದ್ದೆ ಅಲ್ಲ ನಂಬರು, ಆ ಮೊಬೈಲ್ ಒಳಗೆ ಸೇವ್ ಮಾಡಿಕೊಡು. ಒಂದು ಸ್ವಲ್ಪ ನಂಬರ್ ಬೇಕಂತವ್ರಿ. ಬಂದ್ರಾ? ಬರ್ರಿ ಬರ್ರಿ, ನಿಮ್ಗೆ ವೇಟ್ ಮಾಡ್ತಿದ್ದೆ. ಆಯ್ತಕ್ಕ. ಈಗ ತಗೊಳ್ರಿ. ನಮ್ಮ ಮೊಬೈಲಿನ ನಂಬರ್ ಗೊತ್ತಾಯ್ತಕ್ಕಿಗೆ? ನೋಡವ ಎಷ್ಟು ಬುದ್ಧಿವಂತ ಇದ್ದಾಳೆ. ನಾವು ಎಷ್ಟು ದಿನ ಆಯ್ತು ಮೊಬೈಲ್ ತಂದೆ, ಅದ್ರ ನಂಬರ್ ಗೊತ್ತಿಲ್ಲ. ನೀನಾದ್ರ ಒಂದು ಸ್ವಲ್ಪ ಹೇಳ್ತಿ. ನನಗಂತೂ ಅದರದ್ದು ತಳ ಬುಡ ಏನೇನೂ ಗೊತ್ತಿಲ್ಲ ಅವ ಮೊಬೈಲಿಂದ. ಅದು ಇನ್ನು ಅದೇನದು ಸಿರಿನ್ ಟಚ್, ಅದ್ರಾಗಿಂದಂತೂ ಒಟ್ಟ ಗೊತ್ತಾಗೋದಿಲ್ಲ. ಅಕ್ಕ, ಅದು ಯಾಕೆ ಅರ್ತಿ ಏನಾಯ್ತು ನೆನ್ಪಾಗತ್ತಿಲ್ಲ? ಇರ್ಲಿ ಬಿಡು, ಅವ್ರ ನಂಬರ್ ಬರ್ಕೊಂಡ್ರೆ ಆಕೈತೆ. ಅಲ್ಲಿ ಗುಂಡನ್ ಬ್ಯಾಗ್ ಒಳಗೆ ಬುಕ್ಕು ಪೆನ್ ಐತೆ ನೋಡಿ, ತಗೊಂಡ್ ಹೋಗು. ಇಲ್ಲಕ್ಕ, ನೆನ್ಪೈತೆ. ಮತ್ತೇನತ್ತೆ? ಅದು ಮೊಬೈಲ್ ಲಾಕ್ ಆಗೈತಕ್ಕ. ಅಯ್ಯೋ ದೇವ್ರೆ, ಲಾಕ್ ಆಗೈತಾ? ನಾನೆಲ್ಲಿ ನಂಬರ್ ನೆನಪಿಲ್ಲ ಅಂತ ಅನ್ಕೊಂಡಿದ್ನಿ. ಅಲ್ಲಿ ಕೊಡು, ಆಕಾಶ ಹತ್ರ ತೆಗೆದು ಕೊಡ್ತಾರೆ. ಕೊಡ್ರಿ, ಲಾಕ್ ತೆಗೆದು ಕೊಡ್ತೀನಿ. ಈ ಹುಡುಗಿಯರು ಅದೆಷ್ಟು ನಾಚ್ಕೋತಾರಪ್ಪ. ನನ್ನ ಹತ್ರ ಮಾತಾಡ್ತಾನೂ ಇಲ್ಲ ಅವರು. ನನಗೆ ಲಾಕ್ ತೆಗೆದು ಕೊಡ್ರಿ ಅಂದಿದ್ರೆ ಆಗೋದು. ಅವ್ರ ಅಕ್ಕಂಗೆ ಹೇಳಿ ಲಾಕ್ ತೆಗೆಸ್ಕೋತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋದ ಕಷ್ಟ ಅಪ್ಪ. ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಟೀ ಸೂಪರ್ ಆಗಿತ್ತು ರೀ ಆರತಿ ಅವರೇ. ಹೆಂಗೆ ಹೇಳೋದು? ನಿಮ್ಮ ಮತ್ತು ಆಂಟಿಯವ್ರು ಇಲ್ಲ ಇದ್ದಾರೆ. ಐಡಿಯಾ ಟೈಪಿಂಗ್ ತೆಗ್ದು ಅದ್ರಾಗ ಬರ್ದು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೀ ಆರತಿ ಅವರೇ. ಟೀ ಸೂಪರ್ ಆಗಿತ್ತು. ನೋಡಿದ್ರು ಏನಾದರೂ ರಿಪ್ಲೈ ಮಾಡ್ತಾರಾ? ಮಾಡ್ರಿ ಪ್ಲೀಸ್. 9845. ಅಕ್ಕ, ಏನಂತ ಸೇವ್ ಮಾಡ್ಲಿ? ನಿಮ್ಮ ಭಾವನ ಹೆಸರು ಹಾಕ್ತೇನೆ ನೋಡು. ಇಲ್ಲ, ಆಲ್ರೆಡಿ ರಾಜು ಅನ್ನ ಅಂತ ಸೇವ್ ಐತೆ. ಮತ್ತು ಕನ್ಫ್ಯೂಸ್ ಆಕೈತೆ. ರಾಜು ಅನ್ನ ಮನೆ ಅಂತ ಸೇವ್ ಮಾಡ್ರಿ.
ಆಯ್ತು ರೀ. ರಾಜು ಅನ್ನ ಮನೆ ಸೇವ್ ಆಯಿತು. ರಿಪ್ಲೈ ಮಾಡಲ ಮೆಸೇಜಿಗೆ? ಬೇಡ ಯಾಕೆ ಬೇಕು? ಆದರೆ ಅವರು ಥ್ಯಾಂಕ್ ಯು ಸೋ ಮಚ್ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಪ್ಪ ಭಯ ಆಗ್ತೈತೆ. ಇರಲಿ ವೆಲ್ಕಮ್ ಅಂತ ಹೇಳಿ ಆಯಿತು ಹೋಗಿ ಬರ್ರಿ ಅಂತ ಕಳಿಸ್ಲಾ? ಈಗ ತಗೊಳ್ರಿ. ಅವರೆಲ್ಲಿ ರಿಪ್ಲೈ ಮಾಡ್ಬೇಕು ನನ್ನ ಮೆಸೇಜಿಗೆ? ಅರೆ ವೆಲ್ಕಮ್, ಓಕೆ ಬಾಯ್ ರೀ, ಹೋಗಿ ಬನ್ನಿ. ಓ ಮೈ ಗಾಡ್. ಇದೇನ್ರಿ ಗಿರ್ಜಕ, ಒಂದ್ಸಲ ಅಲ್ಲಿ ಇರ್ತೀರಿ ಒಂದ್ಸಲ ಇಲ್ಲಿ ಬರ್ತೀರಿ ಅನ್ನತ್ತೀರಿ. ಮೊನ್ಕಾಲೆಲ್ಲ ನೋಸಾತಿದ್ದು ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ ನೋಡ್ರಿ. ನಿಮ್ಮ ಜೋಡಿ ಮಾತಾಡ್ದಂಗೂ ಆಕೇತಂತೆ. ಮತ್ತೇನ್ರಿ ಇವತ್ತಿನ ವಿಡಿಯೋ ನೋಡಿದ್ರಿ? ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಭಾಳ ಜನ ಆಕಾಶ್ ಆರ್ತಿ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಿದ್ದೀರಿ. ಸ್ಟಾರ್ಟ್ ಮಾಡ್ಬೋದು, ಬಟ್ ಇವಾಗ ಆರ್ತಿ ಇನ್ನೂ ಚಿಕ್ಕವಳು, ಹಂಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಿದ್ರೆ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಯಾಕೆ ಒಂದು ಸ್ವಲ್ಪ ಆ ಥರ ಮಾಡಿದ್ದೀನಿ ಅಂತಂದ್ರೆ ಇದೊಂದು ವಿಡಿಯೋ ಇರಲಿ ಲಾಸ್ಟ್, ಆಮೇಲೆ ನೋಡೋಣ ಆಮೇಲೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ಗಳು ಬರ್ತಾ ಹೋಗ್ತಾವೆ. ಆಯ್ತು ಅಪ್ಪ, ಇವತ್ತಿನ ಈ ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡೋತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹೈ ಫ್ರೆಂಡ್ಸ್ ಕೊಡೋದನ್ನು ಮರಿಬೇಡ್ರಿ ಆಯಿತಾ. ನಿಮ್ಮ ಒಂದೊಂದು ಲೈಕ್ಸ್ನು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ಎಲ್ಲ ವಿಡಿಯೋದಲ್ಲೂ ಹೇಳತ್ತೀನಿ ರೀ, ಲೈಕ್ ಮಾಡೋದನ್ನು ಮರಿಬೇಡ್ರಿ ಆಯಿತಾ. ಆಯ್ತು ರೀ ಅಪ್ಪ, ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್. ಅಯ್ಯಪ್ಪ ಅಷ್ಟಾಕ್ರಿ ಸುಸ್ತಾಗಿ ಮಾತಾಡತ್ತೀರಿ ಅನ್ನತ್ತೀರಿ. ಇನ್ನೇನು ಆತಲ್ರಿ ವಿಡಿಯೋ ಮಾಡೋದು, ಅಡುಗೆ ಮಾಡ್ಬೇಕ್ರಿ ನಾವು. ಅದಕ್ಕೆ ಇಲ್ಲಿಗೆ ಎಂಡ್ ಮಾಡಿ ಹೋಗ್ತಾ ಇದ್ದೀನಿ ರೀ ಈಗ. ಬಾಯ್.